ನೂತನ ಸಚಿವರಾಗಿರುವಂತಹ ಟಿ ರಘುಮೂರ್ತಿ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಇವತ್ತು ನೂತನ ಸಚಿವರಾಗಿದ್ದೀರಾ, ಇದ್ರ ಬಗ್ಗೆ ಮೊದಲಿಗೆ ರಿಯಾಕ್ಷನ್ ಮತ್ತು ಜನರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕ್ಷೇತ್ರದ ಜನತೆಗೆ? ಈಗಾಗಲೇ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಸಚಿವರಾಗಿ. ಈ ಸಂದರ್ಭದಲ್ಲಿ ನಾನು ನಿನ್ನೆಯಿಂದಲೇ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ನಮಗೆ ಸಚಿವರಾಗಿ ಕಾರಣಕರ್ತರಾದಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ AICCನ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಜೊತೆಗೆ ಸೋನಿಯಾ ಗಾಂಧಿ ಮೇಡಮ್ ಅವರು, ನಮ್ಮ ರಾಹುಲ್ ಗಾಂಧಿ ಸರ್ ಅವರು, ಜೊತೆಗೆ ನಮ್ಮ AICC ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಸರ್ ಅವರು, ವೇಣುಗೋಪಾಲ್ ಸರ್ ಅವರು, ಮತ್ತು ನಮ್ಮ ಈಗಿನ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ನಮ್ಮ KPCC ಅಧ್ಯಕ್ಷರು ಹರಿಪ್ರಸಾದ್ ಸರ್ ಅವರು, ನಮ್ಮ ಜನಾಂಗದ ಮುಖಂಡರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಮಾಜಿ ಮಂತ್ರಿಗಳಾದಂಥ ರಾಜಣ್ಣವರು ಇರ್ಬೋದು, ಎಲ್ಲ ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಜಾತಿ ಜನಾಂಗದ ಮುಖಂಡರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇರ್ಬೋದು, ಜೊತೆಗೆ ನಮ್ಮ ಸಂಸದರು, ಮಾಜಿ ಸಂಸದರು ಇರ್ಬೋದು, ಎಲ್ಲರೂ ಜೊತೆಗೆ ನನ್ನ ಚಳ್ಳಕೆರೆ ಕ್ಷೇತ್ರದ ಮತದಾರರು ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಇದಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸರ್, ಈಗ ಸಚಿವರಾಗಿದ್ದೀರಾ, ಇಂಥದೇ ಖಾತೆ ಅನ್ನೋದೇನೋ ನಿರೀಕ್ಷೆ ಅಥವಾ ಕೇಳಿದರೆ ಏನಾದರೂ ಇದೆಯಾ ನಿರೀಕ್ಷೆ? ಯಾವುದು ಕೇಳಿಲ್ಲ. ಏನು ಜವಾಬ್ದಾರಿ ವಹಿಸ್ತಾರೆ ಅದನ್ನು ನಾವು ನಿರ್ವಹಿಸ್ತೀವಿ. ಜನಗಳೇನು ನಿರೀಕ್ಷೆ ಮಾಡ್ತಾರೆ ನಮ್ಮಿಂದ, ಸಚಿವರಿಂದ, ಸರ್ಕಾರದಿಂದ, ಅದನ್ನು ಖಂಡಿತವಾಗೂ ಮಾಡೋಂಥ ಕೆಲಸ ಮಾಡ್ತೀವಿ. ಯಾವುದೇ ನಿರೀಕ್ಷೆ ಮಾಡಿಲ್ಲ, ಯಾವುದು ಡಿಮ್ಯಾಂಡೂ ಇಟ್ಟಿಲ್ಲ. ಯಾವುದೇ ಖಾತೆ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸಕ್ಕೆ ನೀವು ಸಿದ್ಧರಿದ್ದೀರಾ? ಖಂಡಿತವಾಗೂ ಅದನ್ನು ಯಾವ ಜವಾಬ್ದಾರಿ ಕೊಡ್ತಾರೆ ಆ ಖಾತೆಗೆ ಸಾರ್ವಜನಿಕರು ಯಾವ ರೀತಿಯಾಗಿ ನಿರೀಕ್ಷೆ ಪಡ್ತಾರೆ ಆ ನಿರೀಕ್ಷೆಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಒಂದು ಸ್ವಲ್ಪ ಅಷ್ಟು ಜನ ಸಚಿವರು ಸಿಗದೆ ಇರೋದು ಒಂದಷ್ಟು ಅಸಮಾಧಾನ ಹೊರಾಗ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಎಲ್ಲರಿಗೂ ನಿರೀಕ್ಷೆ ಇರುತ್ತೆ, ಒಂದಷ್ಟು ಜನ ಸಿಕ್ಕಿಲ್ಲ, ಅಸಮಾಧಾನ ಆಗಿದೆ. 136 ಜನನು ಕೂಡ ಅರ್ಹರಿದ್ದಾರೆ. ಈಗ ಅದರಲ್ಲಿ 34 ಜನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಇನ್ನು ಉಳಿದಿರ್ತಕ್ಕಂಥವ್ರೆಲ್ರಿಗೂ ಕೂಡ ಅರ್ಹತೆ ಇದೆ, ಮತ್ತೆ ಎಲ್ರಿಗೂ ಕೂಡ ಅದಕ್ಕೆ ಯೋಗ್ಯರು ಕೂಡ ಇದ್ದಾರೆ. ಆದರೆ ಈ ಒಂದು ವ್ಯವಸ್ಥೆಯಲ್ಲಿ 34 ಜನಕ್ಕೆ ಅಷ್ಟೇ ಅವಕಾಶ ಆಗಿದೆ. ಅದನ್ನು ನಮ್ಮ ಎಲ್ಲ AICC ನಾಯಕರು, ನಮ್ಮ ರಾಜ್ಯದ ಮುಖಂಡರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡ್ತಾರೆ. ಸರ್, ರಾಜೀನಾಮೆ ಕೊಡ್ತೀವಿ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ನಾನು ಅದನ್ನೇ ಹೇಳ್ತೇನೆ. ಅದನ್ನೆಲ್ಲ ಅವ್ರನ್ನೆಲ್ಲ ಕರೆಸಿ ಮಾತಾಡೋಂಥ ಕೆಲಸ, ಸಮಾಧಾನ ಪಡಿಸೋಂಥ ಕೆಲಸ ನಮ್ಮ ಮುಖಂಡಗಳೆಲ್ಲ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇಷ್ಟು ಸಚಿವರಾದಂತಹ ಟಿ ರಘುಮೂರ್ತಿ ಅವರ